ರಾಜ್ಯದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ನಮ್ಮ ಕೊಡಗಿನಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಇಡೀ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳಲ್ಲಿ ಹೋದರೂ ಒಂದೊಂದು ಗುಂಡಿ ಇದೆ. ಅದು ಈ ಒಂದು ಅನಿರೀಕ್ಷಿತ ಮಳೆಯಿಂದ ಆಗಿದ ನಂತರ ಭಾಳಷ್ಟು ಒಂದು ರೀತಿ ಡ್ಯಾಮೇಜ್ ಆಗಿದೆ ನಮ್ಮೆಲ್ಲ ರಸ್ತೆಗಳು. ಅದ್ರ ಜೊತೆಗೆ ನೀವು CAG ರಿಪೋರ್ಟನ್ನು ಗಮನಿಸಿರ್ಬೋದು. ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲನೂ ಕೂಡ ನಾವು ಗಮನಿಸಿರುವಾಗ ಬರೀ ದಸರಾ ಸಮಯದಲ್ಲಿ ಈ ನಗರ ಒಂದು ಚೆನ್ನಾಗಿ ಕಾಣಬೇಕು ದೃಷ್ಟಿಯಿಂದ ಇದು ಅಭಿವೃದ್ಧಿ ಆಗ್ತಾ ಇರೋದು ಸರಿ, ಏನು ಸಮಸ್ಯೆ ಇಲ್ಲ, ಅಭಿವೃದ್ಧಿ ಆಗ್ತಾಯಿದ್ರೆ ಒಳ್ಳೆಯದು. ಆದರೆ ಇದು ವರ್ಷ ಪೂರ್ತಿ ಆಗಬೇಕಾಗಿರ್ತಕ್ಕಂಥದ್ದು, ನಿತ್ಯ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ. ಬರೀ ಒಂದೇ ಒಂದು ಉತ್ಸವಕ್ಕಲ್ಲ. ದಸರಾ ನಮ್ಮ ಹೆಮ್ಮೆಯ ಉತ್ಸವ. ಮೈಸೂರಿನಲ್ಲಿ ನಮ್ಮ ನಗರ ಅತ್ಯಂತ ಸ್ವಚ್ಛವಾಗಿ ಎಲ್ಲ ರಸ್ತೆಗಳು ಚೆನ್ನಾಗಿ ಕಾಣಬೇಕಾಗಿದೆ, ಅಭಿವೃದ್ಧಿ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕಾಣಬೇಕಾಗಿದೆ. ಆದರೆ ನಾವು ಮತ ನೀಡಿರೋದು ಬರೀ ಒಂದು ಉತ್ಸವಕ್ಕೆ, ನೀವು ಒಂದು ನಗರಕ್ಕೆ ಕಲೆ ಕೊಡುವಂಥ ದೃಷ್ಟಿಯಲ್ಲ, ವರ್ಷ ಪೂರ್ತಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕಾಗಿದೆ. ಜನರ ಆಕಾಂಕ್ಷೆ ಮೇರೆಗೆ ಕೆಲಸವನ್ನು ಮಾಡಬೇಕಾಗಿದೆ.